ಹಾಗಾಗಿಯೇ ಒಮ್ಮೆಲೆ ಆಶ್ಚರ್ಯಚಕಿತನಾಗಿ ನಿಂತೆ. ಆಮೇಲೆ ಗೊತ್ತಾಯಿತು ಈ ಉಡುಗೆಯಲ್ಲಿ ಬಂದವಳು ದ್ರೌಪದಿ ಎನ್ನುವುದಾಗಿ. ಬಂದದ್ಯಾಕೆ ಗಟ್ಟಿ ಚಂದನ ಬಿಟ್ಟು ಗಂಡನ್ನು ಕಾಣಬೇಕು ಅಂತಾದ್ರೆ ಹೆಂಡತಿ ಆದವಳು ಹೀಗೆ ಬರಬೇಕಾದ ಅವಶ್ಯಕತೆ ಇದೆಯಾ? ಹೀಗೆ ಬರೋದ್ರಲ್ಲಿ ಔಚಿತ್ಯ ಬೇಕು. ಹಾಗಾಗಿ ಇವತ್ತು ನಿಮಗೆ ಗುಣಪಡಿಸುವುದಕ್ಕೂ ಮತ್ತೊಂದಕ್ಕೂ ಬಂದದ್ದಲ್ಲ, ನಾನು ರಣಕ್ಕೆ ಬಂದೆ. ರಣಕ್ಕೆ? ಹೌದು ಹೌದು, ಇವತ್ತು ರಣ ನಡೆಯುತ್ತಿರುವ ಸ್ಥಳವೇ. ಹೌದು. ನೀನು ಯಾಕೆ ಬಂದೆ? ನಿಮ್ಮನ ಪಕ್ಷವನ್ನ ಅಂದ್ರೆ ಅವನಿಗೆ ಗೊತ್ತಾ, ಯುದ್ಧದಲ್ಲಿ ಭೀಮನ ಕಾಲು ಬೆಳೆಸಿದ್ದೆ ನೀನು ಅಂತ ನಾನು ಕೇಳಿದೆ. ನಿಜ. ಹಾಗಾಗಿ ನನಗೂ ಒಂದು ಆಸೆ. ಈಗ ಭೀಮ ನೀನು ಎದುರಾಗಿ ನಿಂತು ಯುದ್ಧ ಮಾಡಿದ್ದು ನೋಡಲಿಲ್ಲ, ಹೌದಾ? ಈ ಪಾಂಡವರು ನೀವು ಕೌರವರು ಎದುರಾಗಿ ಯುದ್ಧ ಮಾಡಿದ್ರಿ. ಅವರು ಎಷ್ಟೇ ಆಗಲಿ ಪರಾಕ್ರಮದಲ್ಲಿ ನಿಮ್ಮಿಂದ ಕಡಿಮೆ